ಸೊ ನಾವು ನಾಳೆ ಮಾರ್ಕೆಟಿಂದ ನೋಡುವ. ಸೊ ಇವತ್ತು 25,574 ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡುವ. ಸೊ ನಾವು ಅದೇ ಎಕ್ಸ್ಪೆಕ್ಟ್ ಮಾಡೋಂಗೆ. ಸೊ ಮೊನ್ನೆನೂ ಅಂದರೆ ಶುಕ್ರವಾರ ಕೂಡ ಗ್ರೀನ್ ಕ್ಯಾಂಡಲ್ ಆಗಿತ್ತು, ಅದೇ ಥರ ಇವತ್ತು ಕೂಡ ಗ್ರೀನ್ ಕ್ಯಾಂಡಲ್ ಆಗಿದೆ. ಬಟ್ ಇದು ಮೇಲ್ಗಡೆ ಹೆವಿ ರಿಜೆಕ್ಷನ್ ತೊಗೊಂಡಿದೆ. ಇವತ್ತೇನಾಗಿದೆ, ಫ್ಲ್ಯಾಟಾಗಿ ಓಪನ್ ಆಗಿ ಸೊ ಮೇಲ್ಗಡೆ ಹೋಗಿ ಅರೌಂಡ್ 650 650 ಟು ಅರೌಂಡ್ ರಿಜೆಕ್ಷನ್ ಫೇಸ್ ಮಾಡಿ ಏನಾಗಿದೆ ಬಂದು 25,574 ಅಲ್ಲಿ ಕ್ಲೋಸ್ ಆಗಿ ನಿಂತಿದೆ. ಸೊ ನಾಳೆ ಏನಾಗ್ಬೋದು ಇಲ್ಲಿ 15 ಟೈಮಲ್ಲಿ ನೋಡು, 15 ಮಿನಿಟ್ಸಲ್ಲಿ. ಸೊ 15 ಮಿನಿಟ್ಸಲ್ಲಿ ಗೈಸ್ ಇಲ್ಲಿ ನೋಡಿ, ನಿನ್ನೆ ಏನಾಗಿತ್ತು ಅದು ಫಾಲೋಅಪ್ ಕ್ಯಾಂಡಲ್ ಅಂತ ಬಂದಿದೆ, ಫಾಲೋಅಪ್ಪು. ಬಟ್ ಇಲ್ಲಿ ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋದಾದರೆ ನಾಳೆ ಮೂವ್ ಸೈಡ್ ವೇಸ್ ಇರೋ ಚಾನ್ಸಸ್ ಇದೆ. ಯಾಕೆಂದರೆ ಇದು ನೆಗೆಟಿವ್ ಟ್ರೆಂಡಲ್ಲಿ ಇದು ರಿಟ್ರೇಸ್ ಆಗಿದೆ, ವಾಪಸ್ಸು ಪುಲ್ ಬ್ಯಾಕ್ ಬಂದಿರೋದು. ಸೊ ಇದು ಆಲ್ಮೋಸ್ಟ್ ನಾಳೆ ಸೈಡ್ ವೇಸ್ ಇರೋ ಚಾನ್ಸಸ್ ಕೂಡ ಇದೆ. ಅರೌಂಡ್ ಇಲ್ಲಿ ಅಂತ ಓಪನ್ ಆದರೆ ಅರೌಂಡ್ ಇಲ್ಲೇ 25,580 ಅಥವಾ 25,530 50 80 ಇನ್ ಬಿಟ್ವೀನ್ ಇಲ್ಲಿ ಅಂತ ಓಪನ್ ಆದರೆ ಚಾನ್ಸಸ್ ಇದೆ. ಇದು ಮೇಲ್ಗಡೆ ಹೋಗಿ ಕೂಡ ಬರ್ಬೋದು, ಇಲ್ಲ ಇಲ್ಲಿಂದ ಡೈರೆಕ್ಟ್ ಕೂಡ ಕೆಳಗಡೆ ಬರ್ಬೋದು. ಅರೌಂಡ್ ಇದು ಇಲ್ಲಿವರೆಗೂ ಬರ್ಬೋದು, ಆಲ್ಮೋಸ್ಟ್ 500ವರೆಗೂ ಬರ್ಬೋದು, 500ವರೆಗೂ ಇದೆ. ಮತ್ತು ಇಲ್ಲಿ ಇದು ಕೂಡ ಸಪೋರ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. 434 ಏನಿದೆ ಇದು ಕೂಡ ಸಪೋರ್ಟ್ ತಾನೂ ಚಾನ್ಸಸ್ ಇರುತ್ತೆ. ಇದೇನಾದರೂ ಇವತ್ತೇನು ರೇಂಜ್ ಬೌಂಡಿದೆ ಮಾರ್ಕೆಟ್, ಇವತ್ತು ಇಲ್ಲಿ ನಾವು 25,496 ಅರೌಂಡ್ 500ರಿಂದ ಇಲ್ಲಿ 650 ಏನಿತ್ತು, ಅರೌಂಡ್ 150 ಪಾಯಿಂಟ್ಸು ರೇಂಜ್ ಬೌಂಡ್ ಮಾರ್ಕೆಟ್ ಇತ್ತು. ಸೇಮ್ ಇಷ್ಟರಲ್ಲೇ ಕೂಡ ಆಡೋ ಚಾನ್ಸಸ್ ಕೂಡ ಇರುತ್ತೆ ಇಷ್ಟರಲ್ಲೇ. ಸೊ ನಾಳೆ ಇಲ್ಲಿ ಓಪನ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಆಡಿ, ಯಾಕೆಂದರೆ ನಾಳೆ ಎಕ್ಸ್ಪೈರಿ ಡೇ ಇದೆ. ಸೊ ಕೇರ್ಫುಲ್ಲಾಗಿ ಆಡಿ ಸ್ವಲ್ಪ, ಏಕೆಂದರೆ ಟಿಕೆಟಿಗೆ ಅಂತ ಭಾಳ ಬೇಗ ಆಗ್ತದೆ ಇವಾಗ ಎಕ್ಸ್ಪೈರಿ ಇರೋದರಿಂದ ಟಿಕೆಟಿಗೆ ಭಾಳ ಫಾಸ್ಟಾಗಿ ಆಗುತ್ತೆ. ಆದ್ದರಿಂದ ಆದಷ್ಟು ಗಮನ ಇಟ್ಟು ಟ್ರೇಡ್ನ ತೊಗೊಳ್ಳಿ. ಯಾವುದೇ ಅರ್ಜೆಂಟ್ ಮಾಡ್ದಲೆ ಅಡಿಬಡಿಯಲ್ಲೇ ಹರಿದರಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದಿಷ್ಟಾಗಿತ್ತು ಇವತ್ತಿನ ಅನಾಲಿಸಿಸ್ಸು. ಸೊ ನೆಕ್ಸ್ಟ್ ಸಿಗುವ ಮುಂದಿನ ನಾಡಿದ್ದಿನ ಮಾರ್ಕೆಟಿಂಗ್ ರಿಸರ್ಚ್ಗೆ. ಸೊ ನೋಡಿ, ಆಲ್ಮೋಸ್ಟ್ ನಾಳೆ ಇಲ್ಲಿ ಓಪನ್ ಆದರೆ ಹೋಗ್ಬೋದು, ಇಲ್ಲೇನಾದ್ರು ರಿಜೆಕ್ಷನ್ ತೊಗೊಂಡ್ರೆ ಅರೌಂಡ್ ಇಲ್ಲಿ ಬರ್ಬೋದು. ಮತ್ತು ಇಲ್ಲೇ ಏನಾದರೂ ಇವತ್ತೇನು ಬೆಳಿಗ್ಗೆ ಮೂಮೆಂಟ್ ಇತ್ತು ಈ ಕಡೆ, ಅದೇ ಥರ ಸ್ವಲ್ಪ ಮೂಮೆಂಟ್ ಕೊಡ್ಬೋದು. ಸೊ ಅದರಿಂದ ಹೇಳ್ತಾ ಇಲ್ಲಿಗೆ ಅನಾಲಿಸಿಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮಸ್ತೆ, ಧನ್ಯವಾದಗಳು, ಗುಡ್ ನೈಟ್.